ಈಗ ಒಂದಷ್ಟು ವರ್ಡ್ಗಳನ್ನ ಹೇಳ್ತೀನಿ ನಾನು ನಿಮ್ಮ ಟೀಮಲ್ಲಿ, ಅಂದ್ರೆ ನಿಮ್ಮ ಕಾಮಿಡಿ ಕಿಲಾಡಿ ಟೀಮ್ಗಳಲ್ಲಿ ಆ ವರ್ಡ್ ನ ಯಾರಿಗ್ ಡೆಡಿಕೇಟ್ ಮಾಡ್ತೀರಾ ಅಂತ ಹೇಳ್ಬೇಕು. ತಲಹರಟೆ, ಅನೀಶು, ಸೂರಜು. ಕಾಮಿಡಿ ಮಾಡೋನು ಎಲ್ಲ ಕಡೆ ಕಾಮಿಡಿ ಮಾಡ್ಕೊಂಡಿದ್ರೆ ಏನ್ ಹೇಳ್ತಾರೆ ಹೇಳಿ, ಇವ ಹುಚ್ಚ ಅಂತಾರೆ, ಗೊತ್ತಾಯ್ತಾ? ಕಾಟ್ಲಿ ಕಿಚನ್ ಅಲ್ಲಿ ನಿಮ್ಗೆ ಫೇವ್ರೇಟ್ ಆಗಿರೋ ಕುಕ್ ಯಾರು? ಶಿಲ್ಪ ಊರವರು. ನಿಮ್ಮ ಲೈಫ್ ಅಲ್ಲಿ ಒಬ್ರು ಬ್ಯಾಕ್ ಬೋನ್ ಅಂತಂದ್ರೆ ಯಾರು? ನಮ್ಮ ಮನೆಯವರೇ ಅನ್ಸುತ್ತೆ ನಿಮಗೆ. ಅವ್ರು ಮಾಡಿರೋ ಹಾರ್ಡ್ ವರ್ಕ್ ಗೊತ್ತಾಯ್ತು. ಅಪ್ಪಮ್ಮ ಇದ್ದ ಅವರ ಜೀವನ, ಅವ್ರು ಕಷ್ಟಪಟ್ಟು ಮಾಡಿರೋ, ಅವ್ರು ಮಾಡಿರೋದೆಲ್ಲ ಕೆಲಸದ ಪುಣ್ಯದ ಫಲವಾಗಿ ನಾವೀಗ ಹೀಗೆ ಇದ್ದೀವಿ ಅಂತ ಅನ್ಸುತ್ತೆ. ನಾವು ಕಾಮಿಡಿ ಕಿಲಾಡಿ ಫಸ್ಟ್ ಬಂದಾಗ ನಮ್ಮನ್ನ ಅಪ್ಕೊಂಡ್ರಲ್ಲ ಜನರು, ಅವ್ರಿಗೆ ಮೇಯ್ನ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ಇಷ್ಟಪಟ್ಟಿದ್ದಕ್ಕೆ ಆವಾಗ ಆ ಶೋದಲ್ಲಿ ಹಿಟ್ ಆಗಿರೋದಕ್ಕೆ ಈಗಲೂ ಒಂದು 10 ವರ್ಷದಿಂದ ಈಗ ಒಂದು ಊಟ ಮಾಡ್ತಿದ್ವಿ ಅಂತ ಹೇಳಿದ್ರೆ ಫಸ್ಟ್ ಅವರು. ಈಗ ಒಂದಷ್ಟು ವರ್ಡ್ಗಳನ್ನ ಹೇಳ್ತೀನಿ ನಾನು ನಿಮ್ಮ ಟೀಮಲ್ಲಿ, ಅಂದ್ರೆ ನಿಮ್ಮ ಕಾಮಿಡಿ ಕಿಲಾಡಿ ಟೀಮ್ಗಳಲ್ಲಿ ಆ ವರ್ಡ್ ನ ಯಾರಿಗ್ ಡೆಡಿಕೇಟ್ ಮಾಡ್ತೀರಾ ಅಂತ ಹೇಳ್ಬೇಕು. ಏನಿಲ್ಲ, ಸಿಂಪಲ್. ಅಳುಮುಂಜಿ. ಅಳುಮುಂಜಿ ನಮ್ಮ ಕಾಮಿಡಿ ಕಿಲಾಡಿ ಇಲ್ಲ. ಅಳುಮುಂಜಿ ಯಾರು ಇಲ್ಲ ಅನ್ಸತ್ತೆ, ಎಲ್ಲ ಅಳಿಸೋರೇ ಇರೋದು. ಎಲ್ಲ ಅಳಿಸೋರೆ. ಅಳುಮುಂಜಿ ಇಲ್ಲ ನನ್ನ ಪ್ರಕಾರ. ಕಾಮಿಡಿ ಕಿಲಾಡಿಲೆಲ್ಲ ಯಾರಿಲ್ಲ. ಬಾಯ್ ಬಡ್ಕಿ, ನಯನ. ತಲಹರಟೆ, ಅನೀಶ್ ಇದ್ದಾನೆ ತಲೆಹರಟೆ. ಅವನು ಸುಮ್ಮನೆ ಕೂರಲ್ಲ, ಗೊತ್ತಾಯ್ತಾ? ತುಂಬಾ ಡೀಸೆಂಟ್ ತರ ಅನ್ಸುತ್ತೆ. ಇಲ್ಲ, ಆ ತರ ಇದ್ದವರೇ ಕಾಮಿಡಿ ಮಾಡೋದು ಅಂತ. ನಾವೀಗ ನೋಡಕ್ ಸೀರಿಯಸ್ ಇರ್ತೀವಿ ಕಾಮಿಡಿ. ಅವ್ನು ತಲೆಹರಟೆ ಮಾಡ್ತಾನೆ, ನಯನನು ತಲೆಹರಟೆ ಇದ್ದಾಳೆ. ಹಾಗೆ ಸಿಡ್ಕ. ಅನೀಶ್ ಸಿಡ್ಕನು ಸಿಟ್ ಮಾಡ್ಕೋತಾನೆ ಆಕ್ಚುಲಿ ಬೇಗ. ಓಕೆ, ಹಂಗೆ. ಕ್ರೆಡಿಟ್ ಕೋರ್ಸ್ ಟು ಅನೀಶ್. ಓಕೆ. ಕಂಜೂಸ್. ಕಂಜೂಸು. ನಾನು ಕಂಜೂಸ್. ಯಾವಾಗೆಲ್ಲ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ನಾವೆಲ್ಲ ಕಂಜೂಸ್ಗಳೇ. ಇದ್ದಾಗ ದಾನಶೂರಕರ್ಣ ಅಂತ. ದಾನಶೂರಕರ್ಣ ಆಕ್ಚುಲಿ ನಾನೇ. ಓಕೆ. ಸೂರಜ್ ಇದ್ದಾನೆ ದಾನಶೂರಕರ್ಣ. ಇದ್ದಾಗೆಲ್ಲ ತುಂಬಾ ಪಾಪ ಹೆಲ್ಪ್ ಮಾಡಿದ್ದಾನೆ ತುಂಬಾ ಎಲ್ಲ. ಹಾಗೆ. ಓಕೆ. ನಯನನ್ ಇದ್ದಾಳೆ ದಾನಶೂರಕರ್ಣಿ ಅವಳು. ಫುಡ್ಡಿ. ಅನೀಶು, ಸೂರಜು, ನಾನು, ನಾವೆಲ್ಲ ಬಕಾಸುರರು ತಿನ್ನೋದ್ರಲ್ಲಿ. ಏನಾದ್ರು ತಿನ್ಬೇಕಂತಂದ್ರೆ ಇಷ್ಟಿಷ್ಟು ತಿಂತಿದ್ವಿ. ಈಗ ದಪ್ಪಾಗಕ್ಕೆ ರೀಸನ್ ಅದೇ ಅಂತ. ನಾವು ಸೆಟ್ಟಲ್ಲಿ ಕೊಡ್ತಿದ್ದ ಊಟ ಮಾಡ್ತಿರ್ಲಿಲ್ಲ ಆಯ್ತಾ. ಸೆಟ್ಟಲ್ಲಿ ಏನೋ ರೈಸ್ ಸಾಂಬಾರ್ ತಂದ್ರೆ ಸುಮ್ಮನೆ ಊಟ ಮಾಡೋದು. ನಾನು ಅನೀಶ್ ಹೊರಗಡೆ ಹೋಗೋದು, ದಿನಕ್ಕೆ ಅರ್ಧ ಕೋಳಿ ತಿಂತಿದ್ವಿ. ನಾನು ಅನೀಶ್ ಅರ್ಧ ಕೋಳಿ, ಒಂದು ಸ್ಪ್ರೈಟ್ ಏನೋ ಕುಡಿಯೋದು. ಆಮೇಲೆ ದಪ್ಪ ಆಗಿರೋದು ನಾವು ಆಕ್ಚುಲಿ. ಬ್ರಾಂಡೆಡ್ ಪೀಸ್ ಇಲ್ಲ, ನಾವೆಲ್ಲ ಪಕ್ಕ ಲೋಕಲ್ ಮಾಸ್ ಪೀಸ್ಗಳು. ಬ್ರಾಂಡೆಡ್ ಪೀಸ್ ತರ ನಾವ್ ಯಾರಿಲ್ಲ. ಓಕೆ. ಬೇಗ ಇರಿಟೇಟ್ ಆಗೋದು. ಬೇಗ ಇರಿಟೇಟ್ ಆಗೋದಂತ ಅಷ್ಟೇನು ಯಾರಿಲ್ಲ. ಸುಮ್ಮನೆ ಒಂತ ಸಿಚುವೇಶನ್ ಇದ್ರೆ ಇರಿಟೇಟ್ ಆಗಿರ್ತೀವಿ. ಬೇರೆ ಇರಿಟೇಟ್ ಹಂಗೆಲ್ಲ ಯಾರು ಆಗಲ್ಲ. ಇರಿಟೇಷನ್ ಯಾರು ಇಲ್ಲ. ಯಾಕಂದ್ರೆ ನಾವು ಮಾಡೋ ಕಾಮಿಡಿನೇ ಇರಿಟೇಟ್ ಅನ್ನು ತಡ್ಕೋತಾರೆ. ಒಂದ್ ಸ್ವಲ್ಪ ಎಲ್ಲ ಕಡೆ ಪಬ್ಲಿಕ್ ಹೋದಾಗ ಸ್ವಲ್ಪ ಮೇಂಟೈನ್ ಮಾಡೋದು ಜಾಸ್ತಿ ಅಂತ ಇದ್ರೆ ಯಾರು? ಆ ತರ ಎಲ್ಲ ನಾವು ಮೇಂಟೈನ್ ಮಾಡಲ್ಲ. ಒಂದ್ ವೇಳೆ ಈಗ ನಾವೇನಾದ್ರು ಇದ್ರೆ ಎಲ್ರ ಜೊತೆ ಚೆನ್ನಾಗಿ ಮಾತಾಡ್ತಿದ್ವಿ. ಅದು ಪದೇ ಕಿರಿಕಿರಿ ಅಂತಂದ್ರೆ ನಾವು ಸ್ವಲ್ಪ ಅವಾಯ್ಡ್ ಮಾಡಿ ಸುಮ್ಮನೆ ಇರ್ತೀವಿ ಅಷ್ಟೇ. ಆ ತರ ಎಲ್ಲ ನಮ್ಗೆ ಯಾರಿಗೂ ತಲೆಗೆ ಬಂದಿಲ್ಲ ಆ ತರ ಎಲ್ಲ. ಓಕೆ. ಹಾಗೆ. ಬಟ್ ಇದಕ್ಕಿನ್ನು ಯಾರಿಗೆ ಏನೇನು ಕಮೆಂಟ್ ಆಗ್ತಾರೋ ಗೊತ್ತಿಲ್ಲ. ಕಮೆಂಟಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಅದು ಕಮೆಂಟ್ ಕೆಳಗಿರುತ್ತೆ, ನಾನು ಮಾತಾಡಿದ ಮೇಲೆ ಇರುತ್ತೆ ಅಲ್ಲ. ಕಂಟೆಂಟ್ ನೋಡ್ತಾರಂತ ನೀವೇ ಹೇಳಿದ್ರಲ್ಲ. ಕಂಟೆಂಟ್ ನೋಡ್ಬಿಟ್ಟೆ ಕಮೆಂಟ್ ಹಾಕ್ತಾರೆ. ನೋಡೋದು ಇಂಪಾರ್ಟೆಂಟ್. ಹೇಳ್ಬೋದು ಅಲ್ಲ. ಈಗ ನನಗೂ ಹೇಳ್ಬೋದು ಕೆಲವು ಅವನಿಗೆ ಆಟಿಟ್ಯೂಡ್ ಇದೆ ಹಂಗಿಗೆ ಅಂತ. ಬಟ್ ಸೀರಿಯಸ್ ಆಗಿ ಸೀರಿಯಸ್ ಆಗಿ ನಾನು ಹೇಳ್ಬೇಕು ಅಂದ್ರೆ ಆಕ್ಚುಲಿ ವೀಕ್ಷಕರಿಗೂ ಹೇಳ್ತೀನಿ, ನಾನು ಸೀರಿಯಸ್ ಆಗಿ ಈ ವ್ಯಕ್ತಿಯ ಲೈನ್ ಅಪ್ ತಗೊಳ್ತಾ ಇದ್ದೆ. ಡೇಟ್ ಕೊಡಿ ಅಂತ. ಡೇಟ್ ಕೊಡೋದೇ ಕಾಣಿಸ್ತಾ ಇಲ್ಲ. ಎಷ್ಟು ಬೈಕೊಂಡಿದ್ದೇನಂದ್ರೆ ಈ ಅಪ್ಪನಿಗೊಂದು ಈ ರೇಂಜಿಗೆ ಹೆಡ್ ವೈಟ್ ಒಂದ್ ಡೇಟ್ ಕೊಡಕ್ ಈ ತರ ಸಾಯ್ತಾರಲ್ಲ. ಹೆಡ್ ವೈಟ್ ಎಲ್ಲ ಏನಿಲ್ಲ ಈ ತರ. ಆಕ್ಚುಲಿ ಸ್ಟಾರ್ಟಿಂಗ್ ಬರ್ತೀನಿ ಅಂತ ಒಪ್ಕೊಂಡ್ರೆ, ಆಮೇಲೆ ಸ್ಕಿಪ್ ಮಾಡಿದ್ರಿ. ಆಮೇಲೆ ನಾನ್ ಬಿಜಿ ಆದ, ಆಮೇಲೆ ಊರಿಗೆ ಹೋದೆ, ದಸರಾ ರಜೆ ಎಲ್ಲ ಇತ್ತು, ಹಾಗೆ ಬಿಜಿ ಆಯ್ತು. ನಂಗೆ ನಿಮ್ಮ ಬಗ್ಗೆ ಊರಲ್ಲಿ ದೂರದಿಂದ ನೋಡುವಂತ ನಮ್ಮ ಆಡಿಯನ್ಸ್ಗೆ ಇರೋ ಒಪಿನಿಯನ್ ಅದು ಮೇಂಟೈನ್ ಮಾಡ್ತಾರೆ ಹಿತೇಶ್ ತುಂಬಾ. ಮತ್ತೊಂದು ನಾನು ಹೇಳೋದು, ಅದು ಕೆಲವರಿಗೆಲ್ಲ ಏನಿದೆ ಗೊತ್ತಾ, ಈ ಕಾಮಿಡಿ ಮಾಡೋನು ಹೊರಗಡೆ ನಾವು ಎಲ್ಲ ಕಡೆ ಕಾಮಿಡಿ ಮಾಡ್ಕೊಂಡಿದ್ರೆ ಏನ್ ಹೇಳ್ತಾರೆ ಹೇಳಿ, ಇವ ಹುಚ್ಚ ಅಂತಾರೆ, ಗೊತ್ತಾಯ್ತಾ? ಅದೇ ನಾನು ಸ್ವಲ್ಪ ಹೊರಗಡೆ ಹೋದಾಗ ಎಲ್ರ ಜೊತೆ ಮಾಡಕ್ಕಾಗತ್ತೆ ಇಲ್ಲ. ಅವಾಗ ನಾವು ಎಷ್ಟು ಬೇಕೋ ಸೀರಿಯಸ್ ಆಗಿ ಆಗ ನೋಡಿ ಅನ್ಕೊಂಡಿರ್ತಾರೆ, ಇವ್ನು ಈಗ ಹಾಗೆ. ಬಟ್ ನಮ್ಮ ಹತ್ರ ಯಾರು ಕ್ಲೋಸ್ ಆಗಿರ್ತಾರೋ ಅವ್ರಿಗೆ ಗೊತ್ತಿರತ್ತೆ ನಾವೆಂತ ಪರ್ಸನ್ ಅಂತ, ಗೊತ್ತಾಯ್ತಾ? ಈಗ ಒಬ್ಬ ವ್ಯಕ್ತಿ ಬಗ್ಗೆ ನಮ್ಗೆ ಗೊತ್ತಾಗ್ಬೇಕಾದ್ರೆ ಅವ್ನು ಕ್ಲೋಸ್ ಆದ್ರೆ ಮಾತ್ರ ಗೊತ್ತಾಗುತ್ತೆ. ನಾವು ಕೇಳ್ತಾರಲ್ಲ ಅದೇನು ಡೋಂಟ್ ಜಡ್ಜ್ ಬುಕ್ ಬೈ ಕವರ್, ಏನು ಆ ತರ ಬುಕ್ ನೋಡಿ ಡಿಸೈಡ್ ಮಾಡಬಾರ್ದು, ಬೈಂಡ್ ಓದ್ಬೇಕು ಅಂತ. ಅದೇನೇ ಡೋಂಟ್ ಜಡ್ಜ್ ಬುಕ್ ಬೈ ಕವರ್.
ಮುಖಪುಟ ನೋಡಿ ಅಳಿಬೇಡಿ ಅಂತ ಕನ್ನಡದಲ್ಲಿ ಮಾತಾಡ್ತೀನಿ ನಾನು. ಆತರ ಅನ್ಕೊಂಡಿರ್ತಾರೆ ಕೆಲವರೆಲ್ಲ. ಎಷ್ಟೋ ಜನ ಹಾಗೆ ಹೇಳಿದ್ದು, ಸರ್ ನಿಮ್ಮನ್ನ ನೋಡುವಾಗ ಸೀರಿಯಸ್ ಅನ್ಕೋತೀವಿ ನಾವು, ಬಟ್ ನೀವು ಹಾಗೆ ಇಲ್ಲಲ್ಲ. ಬಟ್ ಇನ್ನೊಂದು ಹೇಳ್ತಾರೆ, ನನ್ ಖುಷಿ ಏನ್ ಗೊತ್ತು, ಈಗಲೂ ಹೊರಗಡೆ ಹೋದಾಗ ನನ್ಗದು ಖುಷಿ ಆಗೋದು, ಒಳಗೊಳಗಡೆ ನನ್ ಖುಷಿ ಮಾಡೋದು. ಸರ್ ಏನ್ ಸರ್ ಟಿವಿಗಿಂತ ನಿಜವಾಗ್ಲೂ ನೀವೇ ಚೆನ್ನಾಗಿದ್ದೀರಿ ಅಂತಾರೆ. ದೇವರಣೆ ಎಷ್ಟೋ ಕಡೆ ಅಂದಿದ್ದಾರೆ, ಟಿವಿಲಿ ಬರೋದಕ್ಕೆ ಇಲ್ಲಿ ಸಾಕಾತಿದ್ದೀರಾ ಸರ್, ಅಲ್ಲಿ ನೋಡಿದ್ರೆ ಏಜ್ ಆದವ್ರ ತರ ಕಾಣಿಸ್ತೀರಾ ಅಂತ. ಈಗ ಮೇಕಪ್ ಮನೆಗೆ ಬೈಬೇಕಾ, ಎಡಿಟರ್ಗೆ ಬೈಬೇಕಾ, ಯಾರಿಗೆ ಕೆಲವು ಗೆಟಪ್ ಗಳೆಲ್ಲ ಹಂಗ ಅನಿಸ್ತಿರ್ತೀವಿ. ಅಂದ್ರೆ ನಮ್ಮ ಎಡಿಟರ್ಗೆ ನೀವ್ ಹೇಳ್ತಾ ಇದ್ದೀರಾ ನಾನ್ ಚೆನ್ನಾಗಿದ್ದೀನಿ, ನಾನ್ ಚೆನ್ನಾಗಿ ತೋರಿಸಿ, ಅದು ಮೇನ್ ಮಾಡ್ಬೇಕು. ಓಕೆ, ಹಾಗೆಲ್ಲ ಹೇಳ್ತಾರೆ, ಅದು ಖುಷಿ ಆಗತ್ತೆ. ಅದೊಂದು ಪ್ರೌಡ್ ಫೀಲ್ ಇದೆ, ನಾನ್ ಚೆನ್ನಾಗಿ. ಗೊತ್ತಾಯ್ತಾ ಏನ್ ಸರ್ ಎಷ್ಟು ನಿಜವಾಗ್ಲು. ಮೊನ್ನೆ ರೀಸೆಂಟ್ ಆಗ್ಲಿ ಏರ್ಪೋರ್ಟ್ ಅಲ್ಲಿ ಯಾರೋ ಸಿಕ್ಕಿದ್ರು, ಸರ್ ನೀವು ಪ್ಯಾಕಪ್ ಹಾಕಲ್ವಾ, ಏನ್ ಸರ್ ಒಳ್ಳೆ ಹೀರೋ ತರ ಇದ್ದೀರಾ ನೋಡಕ್ಕೆ. ಬಟ್ ಹೀರೋ ಅಲ್ಲ ನಾನು, ಬಟ್ ಅವ್ರು ಹೇಳಿರೋದು ಟಿವಿಗಿಂತ ಇಲ್ಲೇ ಸಖತ್ತಾಗಿದ್ರು ಸರ್, ಅಲ್ಲಿ ನೋಡಿದ್ರೆ ಒಂಥರ ಕಾಣ್ತೀರಾ ಸರ್ ಅಂದ್ರು. ಒಂಥರ ಅಂದ್ರು, ಅದನ್ನು ಸ್ವಲ್ಪ ಹರ್ಟ್ ಆಯ್ತು. ಬಟ್ ಪರವಾಗಿಲ್ಲ, ಏನ್ ಮಾಡಿದ್ರು ಕಲರ್ ಗ್ರೇಡ್ ಅಲ್ಲಿ ಆ ಕಡೆ ಮಾಡ್ಬೋದು, ಬಿಟ್ರೆ ಮುಖ ಏನ್ ಮಾಡಕ್ಕಾಗುತ್ತೆ. ಎಲ್ರಿಗೂ ನಾವು ಇಷ್ಟ ಆಗಕ್ಕೂ ಆಗಲ್ಲಲ್ವಾ ಅಂತ. ಕೆಲವರಿಗೆ ನಾವು ಇಷ್ಟ ಆಗ್ತೀವಿ, ಕೆಲವರಿಗೆ ಇಷ್ಟ ಆಗಲ್ಲ. ಈಗ ನಾನು ಮಾತಾಡ್ತಿರೋದು ಎಲ್ರಿಗೂ ಇಷ್ಟ ಆಗಲ್ಲ ಅಂತ, ಏನ್ ವಟ ಮಾತಾಡ್ತಾನೆ ಅಂತ ಕೆಲವರು ಏನು ಸ್ವಲ್ಪ ಮಾತಾಡ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರನ್ನು ಸಮಾಧಾನ ಮಾಡೋ ಕೆಪಾಸಿಟಿ ನಮಗೂ ಇಲ್ಲ. ನಾವು ನಮ್ಮ ಸಮಾಧಾನಕ್ಕೋಸ್ಕರ ಬದುಕ್ತಿದ್ದೀವಿ. ಕೆಲವರಿಗೆ ಇಷ್ಟ ಆಗತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಹಾಗೆ ಓಕೆ, ಇದು ಹೇರಿನ ರಹಸ್ಯ ಸುಮಾರು ವರ್ಷಗಳಿಂದ ಒಂದು 3.5 ವರ್ಷ ಆಯ್ತು. ಬಟ್ ಸ್ಟಾರ್ಟಿಂಗ್ ಒಂದು ಸಿನಿಮಾಕ್ಕಂತ ಬಿಟ್ಟಿರೋದು, ಬಟ್ ಆ ಸಿನಿಮಾದವ್ರು ಕರೀಲಿಲ್ಲ ನನ್ನನ್ನು. ಅದಕ್ಕೆ ಕರೀತಾರಂತ ಇನ್ನೂ ಸಹ ಬಿಟ್ಟಿದ್ದೀರಾ? ಇಲ್ಲ, ಆಮೇಲೆ ಏನಾಯ್ತು ಹೇಳಿದ್ರೆ ಬಿಟ್ಟಿಲ್ಲ ನೋಡಿದ್ರೆ ನಾನು ತೆಗಿಲಿಲ್ಲ, ಕರಿಬೋದು ಏನೋ ಅಂತ ಎಲ್ಲ ಹೀಗೆ ಮಾಡಿದೆ. ಸೀರಿಯಲ್ಗಳಿಗೆ ಹೀಗೆ ಮಾಡಿದೆ. ಈಗಿನ ಸೀರಿಯಲ್ಗೂ ಕೂದಲು ಬಿಟ್ಟಿದೆ, ಬಟ್ ಈ ತಿಂಗಳಲ್ಲಿ ತೆಗಿಯೋಣ ಅಂತ ಡಿಸೈಡ್ ಆಗಿದೆ. ಫುಲ್ ತೆಗೆದು ಮತ್ತೆ ಮೊದಲಿನ ಹೇರ್ ಸ್ಟೈಲ್ ಶಾರ್ಟ್ ಆಗಿ ಮಾಡೋಣ ಅಂತ. ಅಲ್ಲಿ ಕಂಟಿನ್ಯೂಟಿ ಸಿಕ್ಕಿದ್ರೆ, ಬಟ್ ಈಗ ಹಂಗೆ ಆಯ್ತು ಅಂತ. ಕೂದಲು ತೆಗಿಯೋ ಹೊರಟಾಗ ಕೂದಲಿರೋದಕ್ಕೆ ವಿಗ್ ಬದಲು ಕೂದಲೇ ಬಿಡಿ ಅಂತ ನಂದು ಹೇಳಿ ಹಾಗೆ ಮಾಡ್ತಿದ್ದಾರೆ. ಬಟ್ ರಹಸ್ಯ ಏನಿಲ್ಲ, ಇಷ್ಟು ಕೂದಲಿದೆ, ಇದಕ್ಕಿಂತ ಡಬ್ಬಲ್ ಕೂದಲು ಉದುರು ಹೋಗಿದೆ, ಈಗಲೂ ಉದುರುತ್ತಿದೆ. ಏನು ಸೀಕ್ರೆಟ್ ಏನಿಲ್ಲ. ಉದ್ದ ಕೂದಲು ಬಿಟ್ಲೆ ಇರಿಟೇಟ್. ಓಕೆ, ಲೇಡಿ ಗೆಟಪ್ ಹಾಕ್ತಾ ಇದ್ದಾಗ ಫೇಸ್ ಮಾಡಿದಂತ ಫಸ್ಟ್ ಒಂದು ಇನ್ನು ಲೇಡಿ ಗೆಟಪ್ ಅಲ್ಲೇ ಇಷ್ಟೆಲ್ಲ ಮಾಡ್ತಾನೆ, ಈ ತರ ಎಲ್ಲೂ ಕೇಳಿಲ್ವಾ ನೀವು? ಕೇಳಿದಾರೆ, ಕೆಲವರೆಲ್ಲ ಹೇಳಿದ್ದಕ್ಕೆ. ಅಂದ್ರೆ ಕ್ಲೋಸ್ ಅಲ್ಲಿ ಹೇಳ್ತಾರೆ, ಜಾಸ್ತಿ ಲೇಡಿ ಹಾಕ್ಬೇಡ ಮಾರಿ, ನಿಂಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿದವ್ರು ಇದೆ. ಈ ಲೇಡಿ ಮಾಡ್ಬೇಡ, ನನ್ಗೆ ಇಷ್ಟ ಆಗಲ್ಲ, ನಿಮ್ ಹುಡುಗರ ಕ್ಯಾರೆಕ್ಟರ್ ಅಲ್ಲಿ ನೋಡಕ್ ಇಷ್ಟ. ಹಾಗೆ ನಿಮ್ ಗರ್ಲ್ ಫ್ರೆಂಡ್ ಆತರ ಎಲ್ಲ ಏನಿಲ್ಲ. ಆತರ ಸೀನ್ಗಳೆಲ್ಲ. ಅವಾಗ ಕಾಸ್ಟ್ಯೂಮ್ಸ್ ಎಲ್ಲ ನೀವು ಎಲ್ಲ ಅವರೇ ನಮ್ಗೆ. ಕಾಸ್ಟ್ಯೂಮ್, ಫುಡ್, ಸ್ಕ್ರಿಪ್ಟ್, ಮೆಂಟರ್ ಎಲ್ಲ ಇದ್ರು. ನಾವು ಚೆನ್ನಾಗಿ ಕಲ್ತು ಒಳ್ಳೆ ಆಕ್ಟಿಂಗ್ ಮಾಡಿ ಚೆನ್ನಾಗಿ ಶೋ ಚೆನ್ನಾಗಿ ಮಾಡ್ಬೇಕಿತ್ತು ಅಂತ. ಬಟ್ ಅವಾಗ ನಮ್ ಟೈಮಲ್ಲಿ ಕಾಮಿಡಿ ಕಿಲಾಡಿ ಸೌತ್ ಇಂಡಿಯಾದಲ್ಲಿ ಟಾಪ್ ಪ್ರೋಗ್ರಾಮ್ ನಾವು ಮಾಡ್ತಿದ್ದಾಗ. ಹೌದು, ಹಂಗ ಒಳ್ಳೆ ಹೈಪಲ್ ಇತ್ತು. ಬಟ್ ಈಗಲೂ ಮಾಡ್ತಿದ್ದಾರೆ, ಬಟ್ ಅದೇ ಓಕೆ ಇದೆ. ಬಟ್ ಇವಾಗಕ್ಕೂ ಆ ಕಾಮಿಡಿ ಕಿಲಾಡಿ ಅನ್ನೋ ಖ್ಯಾತಿನೇ ನಿಮ್ಗಿದೆ. 100% ಇದೆ. ನಮ್ಗೆ ಅದೇ ಖುಷಿ ಆಗೋದು ಅಂತ. ಈಗ ಒಂದು 9-10 ವರ್ಷ ಆಗ್ತಾ ಬಂದ್ರು ಜನ ಅದೇ ಪ್ರೀತಿಲಿ ಮಾತಾಡ್ತಾರ. ನನಗೆ ಎಷ್ಟೋ ಸಲ ನನ್ ಮನಸ್ಸಲ್ಲಿ ಅನ್ಕೋತೀನಿ, ದೇವ್ರೆ ಜನ ಈಗ್ಲೂ ನೋಡಿ ಗುರುತಿಸ್ತಾರೆ. ಎಷ್ಟೋ ಸೀಸನ್ ಆಯ್ತು. ಅದೇ ಅದು ನಮ್ ಪುಣ್ಯ ಅಂತ ಹೇಳೋದು. ಕೆಲವೊಂದು ಶೋಗಳು ಬಂದು ಮರ್ತು ಹೋಗಿರತ್ತೆ, ಗೊತ್ತಾಯ್ತಾ. ಬಟ್ ಜನ ಈಗ್ಲೂ ನೋಡ್ತಾರೆ, ಹೇಳ್ತಾರೆ ಸರ್. ಕೆಲವರು ಎಷ್ಟೋ ಲಾಸ್ಟ್ ಟೈಮ್ ಒಬ್ಬ ಹುಡುಗ ಸಿಕ್ತ, ನೋಡಿದ್ರೆ ಒಳ್ಳೆ ದೊಡ್ಡ ಹೈಟ್ ಆಗಿ ಇದ್ದಾನೆ ಸರ್ ಅಂತಂದ. ಸರ್ ಬಟ್ ಅವನು ಹೈಟ್ ಇರೋದು ಅನ್ಸತ್ತೆ ಅಷ್ಟು. ಸರ್ ನಾನು ಸಣ್ಣ ವಯಸ್ಸಲ್ಲಿ ಇದ್ದಾಗ ನಿಮ್ದೇ ಕಾಮಿಡಿ ನೋಡ್ತಾ ಇದ್ದೆ ಸರ್. ನಂಗೆ ಎಷ್ಟು ಏಜ್ ಆಯ್ತು ಅಂತ ನಿಮ್ಗೆ ಫೀಲ್ ಆಗಿರ್ಬೇಕು. ಅಲ್ಲ, ನಾನು ಅನ್ಕೊಂಡೆ, ಬಟ್ ಅವ್ನು ನೋಡಿದ್ರೆ ಅಷ್ಟು ಏಜ್ ಆಗಿಲ್ಲ, ಹೈಟ್ ಇರೋದು. ಬಟ್ ಅವಾಗೆಲ್ಲ ಸೆಲ್ಫಿ ತಕೊಂಡ, ಸರ್ ನಾವು ಪ್ರೋಗ್ರಾಮ್ ನಿಮ್ದೇ ನೋಡ್ತಿದ್ವಿ ಸರ್ ಅಂತಂಗಿಲ್ಲ. ಆಗ ಖುಷಿ ಆಗತ್ತೆ ಅಂತ. ಬಟ್ ಈಗಿನ ಮಕ್ಕಳಿಗೆ ಗೊತ್ತಿರಲ್ಲ ಅಷ್ಟೊಂದು. ಬಟ್ ಅವಾಗೆಲ್ಲ ಚೆನ್ನಾಗಿತ್ತು. ಎಷ್ಟೋ ಕಡೆ ಹೋದಾಗ ಎಲ್ರು ಪ್ಯಾಕ್, ಈಗಲೂ ಕರೆಯೋದು ಹಂಗೆ. ಮತ್ತೆ ಹೇಳ್ತಾರೆ ಸರ್ ಸಾರಿ ಪ್ಯಾಕ್ ಅಂತ ಕರಿಬೋದು. ನನ್ ಖುಷಿನೇ ಆಕ್ಚುಲಿ. ಆ ಶೋದಿಂದಲೇ ಹೆಸರು ಬಂದಿರೋದಲ್ವಾ, ಹಂಗೆ ಕರೆದ್ರು. ಹಿತೇಶ್ ಅನ್ನೋದು ಕೆಲವರು ಗೊತ್ತಿರಿ. ಈಗಲೂ ಕೆಲವರು ಹೇಳ್ತಾರೆ, ಸರ್ ನಿಮ್ ಹೆಸರೇನು ಹೇಳಿ ಸರ್, ಒರಿಜಿನಲ್ ಹೆಸರು ಏನು ಅಂತ. ಅಂದ್ರೆ ಮ್ಯಾಂಗ್ಳೂರ್ ನೇಟಿವಿಟಿನ ಜನ ಎಂಜಾಯ್ ಮಾಡಿದ್ರು. ಹೌದು, ಆಕ್ಚುಲಿ ಎಲ್ಲ ಟೀಮ್ ಬೇಡ ಅಂತ ಹೇಳಿದ್ದು ಇಷ್ಟಪಟ್ಟಿದ್ದು ಅದನ್ನೇ. ಹೌದು, 100% ಅದೇ ಇಷ್ಟ ಆಯ್ತು ಅಂತ. ಸೊ ಯಾವ ರಿಯಾಲಿಟಿ ಶೋ ಅದಲ್ಲಾದ್ರೂ ನೋಡ್ಲಿ, ಮ್ಯಾಂಗ್ಳೂರ್ ಅಂತ ಸೈಡ್ ಅಲ್ಲಿ ಒಂದ್ 2 ಕ್ಯಾಟಗರಿ ಆದ್ರೂ ಇರ್ತಾರೆ ಮಾಮೂಲಾಗಿ. ಸೊ ಮುಂದಿನ ಯೋಜನೆಗಳು ಏನು ಹಿತೇಶ್? ಮುಂದಿನ ಯೋಜನೆ ಈ ಸಲ ಇದು ಬಜೆಟ್ ಮಂಡನೆ ಆಗ್ಬೇಕು. ಓಕೆ, ಆಮೇಲೆ ಇಲ್ಲ, ಮುಂದಿನ ಯೋಜನೆ ಅಂತ ನಾನು ನಿಜವಾಗ್ಲೂ ಪ್ಲಾನ್ ಮಾಡ್ಕೊಂಡಿಲ್ಲ. ಇಲ್ಲಿವರೆಗೂ ಅದೇ ಆತರ ಪ್ಲಾನ್ ಮಾಡಿದ್ರೆ ನಾನು ಕಾಮಿಡಿ ಕಿಲಾಡಿ ಇಲ್ಲಿ ಇರ್ತಿರ್ಲಿಲ್ಲ ಅನ್ಸುತ್ತೆ. ಚೆನ್ನಾಗಿ ಓದಿ ಎಲ್ಲಾದ್ರೂ ಕೆಲಸ ಮಾಡ್ತಿದ್ದೆ. ಯೋಜನೆಗಳನ್ನ ಮಾಡ್ಕೊಂಡಿಲ್ಲ. ಚೆನ್ನಾಗಿ ಓದಿಲ್ಲ ಅಂತ. ಓಕೆ, ಚೆನ್ನಾಗಿ ಒಂದ್ ವೇಳೆ ಓದಿದ್ರೆ ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ತಿದ್ದೆ. ಅದಕ್ಕೆ ಯೋಜನೆಗಳನ್ನ ಮಾಡಿದ್ದೆ. ಯೋಚನೆಗಳನ್ನ ಮಾಡ್ಬೋದು, ಯೋಜನೆ ಹಾಕೊಳ್ಳೋದಿಲ್ಲ ಅಂತ ನಾನು. ಈಗಲೂ ಅಷ್ಟೇ. ಈಗ ಸಡನ್ ಆಗಿ ಕಾಟ್ಲೆ ಕಿಚನ್ ಮುಗೀತು. ಉದಯ ಕಾಮಿಡಿಲಿ ಒಂದು ಶೋ ಕೊಟ್ರು, ನಮ್ಮ ಮಂಜು ಸರ್ ಅಂತ ಅವ್ರು ಕೊಟ್ರು. ಅದೊಂದು ಕಾಟ್ಲೆ ಕಿಚನ್ ಅಲ್ಲಿ ನಿಮ್ಗೆ ಫೇವ್ರೇಟ್ ಆಗಿರೋ ಕುಕ್ ಯಾರು? ನಂಗೆ ಶರ್ಮಿತಾ ಅಂದ್ರೆ ತುಂಬಾ ಇಷ್ಟ. ಅವರು ತುಂಬಾ ಫೇವ್ರೇಟ್. ಅಂದ್ರೆ ಹಾರ್ಟ್ಲಿ ಪರ್ಸನಲ್ ತುಂಬಾ ಒಳ್ಳೆ. ಎಲ್ರು ಇಷ್ಟ ಅದ್ರಾಗೆಲ್ಲ. ಚಂದನ್ ಇದ್ದಾರೆ, ರಘು ಅವ್ರು ಇಷ್ಟ, ದಿಲೀಪ್ ಇದ್ರು, ಆಮೇಲೆ ನಮ್ಮ ಇವರಿದ್ರು ಶಿಲ್ಪಾ ಊರವರು, ಎಲ್ರು ಸಖತ್ ಇಷ್ಟ. ಹಾಗೆ ಅದು ಚೆನ್ನಾಗಿತ್ತು, ಒಂಥರ ಫ್ಯಾಮಿಲಿ ತರ ಪ್ರೋಗ್ರಾಮು.
ಅನು ಅಕ್ಕ ಆಂಕರಿಂಗ್ ಮಾಡ್ತಿದ್ರು, ಪ್ರೊಡ್ಯೂಸರ್ ಚೆನ್ನಾಗಿದ್ರು, ಅದ್ರದ್ದು ಎಲ್ಲ ಚೆನ್ನಾಗಿ ನೋಡ್ಕೊತಿದ್ರು, ಕಲರ್ಸ್ ಟೀಮ್ ಚೆನ್ನಾಗಿತ್ತು. ಹಾಗೆ ಅದು ಮುಗೀತು ಅನ್ನೋಷ್ಟರಲ್ಲಿ ಸಡನ್ ಆಗಿ ಈ ಶೋ ಸಿಕ್ತು ಆಕ್ಚುಲಿ. ಬಟ್ ಕ್ವಾಟ್ಲೆ ಕಿಚನ್ ಹಂಗೆ ನನಗೆ ಕೆಲಸ ಇರಲಿಲ್ಲ ಆಕ್ಚುಲಿ, ನಾನು ಫ್ರೀ ಆಗಿದ್ನ, ನೋಡಿದ್ರೆ ಸಡನ್ ಆಗಿ ಬಂದಿರೋ ಅವಕಾಶ. ಸ್ಟಾರ್ಟಿಂಗ್ ವಾರ ಬಿಟ್ಟು 1 ವಾರ ಕರೆದ್ರು, ನಾನು ಅನ್ಕೊಂಡೆ ಅಯ್ಯೋ ಇಷ್ಟನೇ 2 ದಿವಸ, ಆಮೇಲೆ ಕಂಟಿನ್ಯೂಸ್ ಆಗಿ ನನ್ನನ್ನೇ ಕರೆದ್ರು, ಅದನ್ನು ಖುಷಿ ಆಯ್ತು, ಒಳ್ಳೆ ಆಪರ್ಚುನಿಟಿ ಕೊಟ್ಟರು. ಅದು ಬಿಟ್ಟರೆ ಮುಗ್ದಾಗ ಉದಯದಲ್ಲಿ ಕಾಮಿಡಿ ಮಾಡ್ತಿದ್ದೆ. ಸಡನ್ ಆಗಿ ಈಗ ಸೀರಿಯಲ್ ಬಂತು, ಇನ್ನೊಂದು ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ದೇವ್ರು ಏನ್ ತೋರಿಸ್ತಾರೆ ಗೊತ್ತಿಲ್ಲ, ಯಾವ್ದು ಸಿಗತ್ತೋ. ನಾವು ಚಾನಲ್ ಅಂತ ಡಿವೈಡ್ ಮಾಡ್ಬೇಕು, ಆರ್ಟಿಸ್ಟ್ಗಳಿಗೆ ಇಲ್ಲ. ಹಾಗಾಗಿ ಈಗ ಎಲ್ಲ ಚಾನಲ್ ಅಲ್ಲಿ ಮಾಡಿದೆ. ಆಯ್ತು ಫಸ್ಟ್ ಝೀಂದ ಹಿಡಿದು ಸುವರ್ಣ ಆಯ್ತು, ಕಲರ್ಸ್ ಆಯ್ತು, ಉದಯ ಆಯ್ತು, ಇದಾಯ್ತು ಯಾವ್ದು ಸಿರಿ ಕನ್ನಡ ಆಯ್ತು, ಆಲ್ಮೋಸ್ಟ್ ಎಲ್ಲ ಚಾನಲ್ಗಳಲ್ಲಿ ಸೋನಿಗೆನಾ ಅಂತ, ಉದಯ ಕಾಮಿಡಿನೂ ಆಯ್ತು. ಅಷ್ಟೇ, ಎಲ್ಲಿ ಸಿಗತ್ತೆ ಅಲ್ಲಿ ಮಾಡೋದು. ಹಾಗೆ ಇದೆಲ್ಲ ಎಲ್ಲಿ ಜೋಡಿಸಿ ತಕೊಂಡು ಹೋಗಿ ಇಡ್ತಾ ಇದ್ದೀರಾ ಅಂತ ಅದೇ ನಂಗೆ ಒಂದು ಡೌಟ್ ಉಂಟು. ಎಲ್ಲಿ ಇಷ್ಟು ಸಿಕ್ಕಿರೋದು ಒಂದೇ ಸಲ ತರ ಮಾಲೆ ಪಟಾಕಿ ತರ ಹಿಂದೆಯಿಂದ ಬರಲಿಲ್ಲ. 10 ವರ್ಷದಲ್ಲಿ ಇಷ್ಟು ಜೋಡಿಸಿಡುವಂತದ್ದು ಕೆಲ್ಸನೇ ಇಲ್ಲ ಅಂತ, ಜೋಡ್ಸಕ್ಕೆ ಅಲ್ಲಿ ಉಳಿಯೋದು ಇಲ್ಲ ಅಂತ, ಅಷ್ಟೆಲ್ಲ ದುಡಿತಿದ್ರೆ ಈಗ ನಾನೇ ಮನೆಗೆ ಬಂದು ಶೂಟ್ ಮಾಡ್ಕೊಂಡು ಹೋಗಿ ಹೇಳ್ತಿದ್ದೆ ತಾನೆ. ಕರೆಕ್ಟ್ ತಾನೆ, ಈಗಲೂ ಕ್ಯಾಬಲ್ಲೇ ಓಡಾಡಿ ಬಂದು ಇಲ್ಲಿ ನಾನೇ ಇಂಟರ್ವ್ಯೂ ಕೊಡ್ತಿದ್ದೀನಿ ಅಲ್ವಾ. ಇಷ್ಟೇ ಮ್ಯಾಟ್ರು, ಜೋಡಿಸುವಷ್ಟೆಲ್ಲ ಏನಿಲ್ಲ. ಈಗ ಒಬ್ಬ ಕಾಮಿಡಿಯನ್ ಆಗಿ ಮುಂದೆ ಆಗ್ಬೇಕು ಅಂತ ಯಾರೊಬ್ರು ಆಡಿಯನ್ ನೋಡ್ತಾ ಇರ್ತಾರೆ, ಸೊ ಫಸ್ಟ್ ಆಗಿ ಫಾಲೋ ಮಾಡಬೇಕಾದ ಒಂದಿಷ್ಟು ಟಿಪ್ಸ್ ಅಂದ್ರೆ ಇಲ್ಲ, ಇದನ್ನು ನಮ್ಗೆ ತುಂಬಾ ಜನ ಕೇಳ್ತಾರೆ ಈ ತರ ಆಡಿಷನ್ ಬಂದಾಗ, ಸರ್ ಏನ್ ಮಾಡ್ಬೇಕು ಅಂತ. ಮೇನ್ ಏನ್ ಗೊತ್ತಾ, ಓನ್ ಏನಾದ್ರು ಟ್ಯಾಲೆಂಟ್ ಇರ್ಬೇಕು ಅಂತ. ಈಗ ನೋಡಿ ಈಗಿನ ಕಾಲ ಹೇಗಿದೆ, ಒಬ್ಬರನ್ನ ಇಮಿಟೇಟ್ ಮಾಡಿದ್ರೆ ಅದನ್ನು ಇದು ಮಾಡಿದ್ರೆ ಎಲ್ಲಾನು ವರ್ಕ್ ಆಗುತ್ತೆ, ಬಟ್ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತೀಯ ಅನ್ನೋದು ಮೇನ್ ಇರೋದು. ಮತ್ತೊಂದಿರೋದು ನಿಮ್ಗೆ ಕಾನ್ಫಿಡೆಂಟ್ ಬೇಕು ಅಂತ, ನೀವ್ ಏನ್ ಮಾಡ್ತಿರೋದನ್ನು ಪ್ರೆಸೆಂಟ್ ಮಾಡೋ ರೀತಿ, ಅದು ನಾನೀಗ ಏನ್ ಮಾತಾಡ್ತೀನಿ ಅದು ನಿಮ್ಗೆ ಅರ್ಥ ಆಗಬೇಕು, ಅರ್ಥ ಆಗತ್ತೆ, ಬಟ್ ಅರ್ಥ ಆಗೋದು ನಿಮ್ಗೆ ಅದರಲ್ಲಿ ನಗು ಬರಿಸ್ಬೇಕಂತ. ಕಾಮಿಡಿಯನ್ಗೆ ಮೇನ್ ಇರೋದು ಬಾಡಿ ಲ್ಯಾಂಗ್ವೇಜ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸ್ಪ್ರೆಷನ್ಗಳು ಮೇನ್ ಇರುತ್ತೆ, ಧೈರ್ಯದಲ್ಲಿ ಮಾಡಬೇಕು ಅಂತ. ಈಗ ಆಡಿಷನ್ಗೆ ಹೋದಾಗಲೂ ಅಷ್ಟೇ, ನಾವು ಏನಾದರೂ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕು. ಸಣ್ಣದೇ ಇದ್ರು 5 ನಿಮಿಷ ಇದ್ರು ಅದು ಮಜಾ ಅನ್ಸಿದ್ರೆ ನೆಕ್ಸ್ಟ್ ಅವರೇ ಕ್ವಶನ್ಗಳು ಕೇಳ್ತಾರೆ, ಈ ಥರ ಮಾಡ್ತೀರಾ ನೆಕ್ಸ್ಟ್ ಮಾಡಿ, ಅದಕ್ಕೆಲ್ಲದಕ್ಕೂ ಗೊತ್ತಿದೆ ಅನ್ನೋ ಕಾನ್ಫಿಡೆಂಟಲ್ಲಿ ಆನ್ಸರ್ ಮಾಡಬೇಕು ಅಂತ. ಬೇರೆ ಏನು ಬೇಕಂತಿಲ್ಲ, ಅಷ್ಟೆಲ್ಲ ಕೊಟ್ಟಿರೋದನ್ನ ನೀಟಾಗಿ ಮಾಡಬೇಕು. ಹಾಸ್ಯ ಪ್ರಜ್ಞೆ ಇರಬೇಕು, ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್. ಅದು ಸ್ಪಾಟ್ ಅಲ್ಲಿ ಕೌಂಟರ್ ಹೊಡಿಯೋದು ಗೊತ್ತಿರಬೇಕು, ಯಾಕಂದ್ರೆ ಬರೀ ಸ್ಕ್ರಿಪ್ಟ್ಗೆ ಫಿಕ್ಸ್ ಆಗಬಾರ್ದು. ನಡುವಲ್ಲಿ ಈಗ ಆಪೋಸಿಟ್ ಅಲ್ಲಿ ಆಕ್ಟ್ ಮಾಡೋ ಸಡನ್ ಏನಾದ್ರು ಎಕ್ಸ್ಟ್ರಾ ಡೈಲಾಗ್ ಕೊಟ್ರೆ ಅದಕ್ಕೆ ರಿಟರ್ನ್ ಕೌಂಟರ್ ಕೊಡೋದಕ್ಕೂ ಗೊತ್ತಿರಬೇಕು ಅಂತ. ಆ ತರ. ಸೊ ನೀವು ನಾನು ಈ ಟೈಮಲ್ಲಿ ಕೇಳ್ತಾ ಇದ್ದೀನಿ, ಯಾವುದೋ ಒಂದು ರೋಲ್ ಮಾಡಬೇಕು ಅಂದ್ರೆ ತೀರಾ ಕಷ್ಟಪಟ್ಟಿದ್ದು, ತೀರಾ ರಿಹರ್ಸಲ್ ಮಾಡಿದ್ದು ಯಾವ ರೋಲ್ಗೆ? ತೀರಾ ನಾನು ಟೆನ್ಷನ್ ಮಾಡ್ಕೊಂಡಿದ್ದು ಅಂತ ಹೇಳಿದ್ರೆ ಫಸ್ಟ್ ಇದು ರಾಜ್ಕುಮಾರ್ ಸರ್ ಇದ್ದು ಗೆಟಪ್ ಒಂದು ಹಾಕಿದ್ದೆ ನಾನು. ಅದು ಭಯ ಆಗತ್ತೆ, ಗೊತ್ತಾಯ್ತು. ಅಂತ ಮೇರು ನಟರದೆಲ್ಲ ಮಾಡ್ಬೇಕಂದ್ರೆ ನಾವು ಅಭಾಸ ಮಾಡಬಾರ್ದಲ್ವಾ, ಅದು ನನ್ಗೆ ಟೆನ್ಷನ್ ಮಾಡ್ಕೊಂಡಿದ್ದೆ. ಅದು ಬಿಟ್ರೆ ಮತ್ತೆ ಇದು ಈ ಮಾಸ್ಟರ್ ಆನಂದ್ ಅವ್ರದ್ದು ಆಂಕರಿಂಗ್ ಮಾಡೋದು ಒಂದು ಕೊಟ್ಟಿದ್ರು, ಅದಕ್ಕೂ ಟೆನ್ಷನ್ ಆಗಿದೆ. ಆಮೇಲೆ ಫಸ್ಟ್ ರಾಜೇಶ್ ಕೃಷ್ಣನ್ ಸರ್ ಕೊಟ್ಟಾಗ್ಲೂ ಮಾಡಿದ್ದೆ. ಅದ್ರಲ್ಲಿ ಏನಾಯ್ತು ಹೇಳಿದ್ರೆ ಪ್ರಾಕ್ಟೀಸ್ ಮಾಡಿ ವಾಯ್ಸ್ ಹೇಗೂ ಬರಲ್ಲ, ಅವ್ರ ತರನು ಕಾಣಿಸ್ತಿಲ್ಲ, ಬಟ್ ಕಲರ್ ಸ್ವಲ್ಪ ಇದೆ ಅಂತ ಕೊಟ್ಟಿದ್ರು. ಫಸ್ಟ್ ಮಾಡಿದಾಗ ಆ ಲುಕ್ ಫೇಸ್ ಬರಲಿಲ್ಲ, ಬಟ್ ಕರೆಕ್ಟ್ ನಾಳೆ ಶೂಟಿಂಗ್ ಆದ್ರೆ ತುಮಕೂರಿಗೆ ಹೋಗಿದ್ವಿ, ಅಲ್ಲಿ ಸರಿಗಮ ಸ್ಪೂಫ್ಗೆ ನಾನು ವಾಯ್ಸ್ ಹೋಗಿರೋದು, ಅದು ಹೋಗಿ ಬಾಸ್ಕಿ ಈ ತರ ಆಗಿದೆ ವಾಯ್ಸ್. ನಾರ್ಮಲ್ ಆಯ್ತು ಅದು. ಜನ ಅನ್ಕೊಂಡಿದ್ದೇನೆ ಹೇಳಿ ಇಮಿಟೇಟ್ ಮಾಡಿದ್ದು ಅಂತ. ಎಲ್ರು ಕೇಳಿದ್ವಿ ಏನ್ ಸರ್ ವಾಯ್ಸ್ ಚೇಂಜ್ ಮಾಡಿದ್ದೀರಾ ಅಂತ. ಹಂಗೆ ಆತರ ಎಲ್ಲ ಟೆನ್ಷನ್ ಮಾಡ್ಕೊಂಡು ಮಾಡಿದ್ದೆ ತುಂಬಾ ಇದೆ. ಕೆಲವೊಂದೊಂದ್ಸಲ ಟೆನ್ಷನ್ ಆಗತ್ತೆ ನಾರ್ಮಲ್. ಈಗಲೂ ನಂಗೆ ಸ್ಟೇಜ್ ಫಿಯರ್ ಇದೆ. ಕೆಲವರು ಹೇಳ್ತಾರಲ್ಲ ಸ್ಟೇಜಿಗೆ ಹೋಗಿ ರೂಢಿಯಾಗಿ ಹೋಗೋದು. ಇಲ್ಲ, ನನಗೀಗ ಸ್ಕಿಟ್ ಇದ್ರು ನಂದು ಎಂಟ್ರಿ ಆಗೋ ಮುಂಚೆ ನಾನು ಸ್ವಲ್ಪ ಸ್ಟೇಜ್ ಪ್ರೋಗ್ರಾಮ್ ಔಟ್ಸೈಡ್ಗೆ ಹೋದ್ರು ಸ್ವಲ್ಪ ಒಂದ್ಸಲ ನರ್ವಸ್ ಆಗಿರ್ತೀನಿ, ಬಟ್ ಸ್ಟೇಜ್ಗೆ ಹೋಗಿ ಗ್ರಿಪ್ ಸಿಕ್ತಂದ್ರೆ ಕಂಟಿನ್ಯೂ ಮಾಡ್ತೀವಿ. ಹಾಗೆ ಆ ತರ ಮಾಡಿದ್ದೆ. ಆಮೇಲೆ ಒಂದ್ಸಲ ನಾನು ಅದೇ ಆರಾಮಾಗಿ ಮಾಡಿದ್ದು ಅಂತ ಹೇಳಿದ್ರೆ ಸಿಂಗಾಪುರಕ್ಕೆ ಹೋಗಿದ್ವಿ ಕೊರೋನಾ ನಂತರ, ಕನ್ನಡ ಸಂಘದ ಪ್ರೋಗ್ರಾಮ್ಗೆ. ನಾನು, ಮಿಂಚು, ಸೂರಜ್ ಮತ್ತೆ ಶಿವಾನಂದ್ ಸಿಂದಗಿ ಅಂತ. ಅದು ಸ್ಕಿಟ್ ಇತ್ತು ಆಕ್ಚುಲಿ, ನಾರ್ಮಲ್ ಸ್ಕಿಟ್ ಅರ್ಧ ಗಂಟೆ ಇರೋದು ಆಯ್ತಾ. ಅದ್ರಲ್ಲಿ ನನ್ನ ಕ್ಯಾರೆಕ್ಟರ್ ನಾರ್ಮಲ್, ಅವ್ರು ಕ್ವಶನ್ ಕೇಳ್ತಾರೆ, ಬಟ್ ನನಗೆ ಅವತ್ತು ಗ್ರಿಪ್ ಸಿಕ್ಕಿದಂದ್ರೆ ಈಗಲೂ ಅವರೆಲ್ಲ ಹೇಳ್ತಾರೆ ಮಾತಾಡಿದಾಗ ಅವತ್ತು ಮಾಡಿರೋದು ಅಂತ. ಏನ್ ಮಾಡಿದಿನಂತ ನಾನು ಒಬ್ಬನೇ ಸ್ಕಿಟ್ ಅನ್ನೋ ಒಂದು 3/4 ಅವರ್ ನಾನು ಹೇಳ್ಕೊಂಡು ಹೋಗಿದ್ದು. ಫುಲ್ ಗ್ರಿಪ್ ಸಿಕ್ಕು, ಜನರ ಮಧ್ಯೆ ಆಡಿಯನ್ಸ್ ಮಧ್ಯೆ ಎಲ್ಲ ಹೋಗಿ ಮಾತಾಡಿ ಆ ಥರ. ಒಂದೊಂದ್ಸಲ ನಮಗೆ ಆರ್ಟಿಸ್ಟ್ಗಳಿಗೆ ಆ ಥರ ಗ್ರಿಪ್ ಸಿಕ್ಕರೆ ಕೌಂಟರ್ಗಳು ಚೆನ್ನಾಗಿ ಹೋಗುತ್ತೆ. ಒಂದೊಂದ್ಸಲ ರೆಸ್ಪಾನ್ಸ್ ಸರಿಯಾಗಿಲ್ಲ, ನಾವು ಮಾಡೋದು ನಮಗೆ ಸ್ಯಾಟಿಸ್ಫೈ ಆಗಲಿ, ಡಲ್ ಆಗಿಬಿಡುತ್ತೆ ಅಂತ. ಆಡಿಯನ್ಸಿನ ಚಪ್ಪಾಳೆ ಶಿಲ್ಲೆ ಮೇಯ್ನು. ಅದು ಏನಾಗುತ್ತೆ ಗೊತ್ತಾ, ನಾವೇ ಎಷ್ಟೋ ಸಲ ಸ್ಕಿಟ್ ಮಾಡಿದಾಗ ಮುಂದೆ ಅವ್ರು ನಗ್ತಿರ್ಲಿಲ್ಲ ಅಂದ್ರೆ ನಮ್ಗೆ ಅನ್ಸ್ಬಿಡುತ್ತೆ, ಹಿಂಗೆ ಸಿಗ್ನಲ್ ಮಾಡ್ಕೋತೀವಿ ಬೇಗ ಎಂಡ್ ಮಾಡೋಣ ಅಂತ. ಆ ಥರ ಅಂದ್ರೆ ಈಗ ನಾನು ಕ್ವಶನ್ ಕೇಳಿದಾಗ ನೀವು ಬೇಕಂತ ನಕ್ಕಿದ್ರಲ್ಲ, ನನ್ನ ಕ್ವಶನ್ ಅಲ್ಲಿ ಮೀಟ್ ಇಲ್ಲ, ನಾನು ನಗಡಿದ್ನಲ್ಲ, ರಿಯಾಕ್ಷನ್ ಇತ್ತು ಗೊತ್ತಾಯ್ತಾ. ರಿಯಾಕ್ಷನ್ ಇಲ್ಲದೆ ನೀವು ಕ್ವಶನ್ ಕೇಳಿದಾಗ ನಾನು ಹಿಂಗಿದ್ರೆ ಹೌದಾ ಅಂದ್ರೆ ಒಬ್ಬ ಕಾಮಿಡಿಯನ್ ಆಗಿ ನಿಮ್ಗೆ ಗೊತ್ತಲ್ಲ ರಿಯಾಕ್ಷನ್ ಎಷ್ಟು ಮುಖ್ಯ ಅಂತ, ಅದಕ್ಕೆ ನನಗೆ ಕೊಟ್ಟಿದ್ದೀರಾ ಅಷ್ಟೇ. ಕರೆಕ್ಟ್, ಆಕ್ಟಿಗೆ ರಿಯಾಕ್ಟ್ ಇದ್ರೇನೆ ಚಂದ. ಕರೆಕ್ಟ್. ಅಂದ್ರೆ ನನ್ನ ಕ್ವಶನ್ ಅಲ್ಲಿ ಗ್ರಿಪ್ ಇತ್ತಲ್ಲ, ನಾನು ಕರೆಕ್ಟ್ ಕೂತಿದ್ದೆ, ಗ್ರಿಪ್ ಇಲ್ಲ ಅಂದ್ರೆ ಜಾರಿ ಹೋಗ್ತಿದ್ದೆ ಅಲ್ಲಿ. ಅದು ಲಾಸ್ಟ್ದೊಂದು ಪ್ರಶ್ನೆ ಬಾ. ಹೌದು, ನಾನೇ ಮರ್ತೆ. ಹಾಗೆಲ್ಲ ಕತೆ. ಮುಂದೆ ಏನಿಲ್ಲ, ಮುಂದೆ ಕ್ಯಾಮ್ರಾ ಇದೆ, ನೀವು ಮುಗಿತಂದ್ರೆ ಎದ್ದು ಹೋಗೋದು.
ಸೊ ಇಂಡೈರೆಕ್ಟ್ ಆಗಿ ಮುಗಿಸಿ ಅಂತ ಹೇಳ್ತಾ ಇದೀರಲ್ಲ. ಅಲ್ಲ ಹೇಳಿದ್ದು ಮತ್ತೆ ಏನ್ ಮಾತಾಡ್ಲಿ, ಬೇರೆ ಏನು ಕಥೆಗಳಿಲ್ಲ. ಓಕೆ, ಎಲ್ಲರ ತರನೇ ನಾವು ಯೋಜನೆ ಇಲ್ಲ, ಎಲ್ಲ ತರ ಯೋಜನೆ ನಾರ್ಮಲ್ ಪ್ಲಾನ್ ಆಗಿ ಯೋಚನೆ ಮಾಡ್ತೀವಿ, ಯೋಜನೆಗಳನ್ನ ಹಾಕಿಲ್ಲ. ಮುಂದೆ ಒಳ್ಳೆ ಕೆಲಸ ಸಿಗ್ಲಿ ಅಂತಲೇ ಬೇಡ್ಕೋತೀವಿ. ನಿಮ್ಮ ಲೈಫ್ ಅಲ್ಲಿ ಒಬ್ರು ಬ್ಯಾಕ್ ಬೋನ್ ಅಂತ ಅಂದ್ರೆ ಯಾರು? ಬ್ಯಾಕ್ ಬೋನು ಅಂತ ಅಷ್ಟು ಹಾಗೆಲ್ಲ ಇದೆ, ನಮ್ಮ ಮನೆಯವರೇ ಅನ್ಸುತ್ತೆ ನಮ್ಗೆ. ಅದೆಲ್ಲ ಮನೆಯವರು ಹೇಳಿಕೊಟ್ಟಿರೋ ಒಳ್ಳೊಳ್ಳೆ ಮಾತುಗಳು, ಬದುಕಿದ್ರೆ ಹೀಗೆ ಬದುಕಬೇಕು, ಚೆನ್ನಾಗಿರ್ಬೇಕು ಎಲ್ರ ಜೊತೆ ಅನ್ನೋದೆಲ್ಲ, ಅದೇ ನಮ್ಮ ಬದುಕಿನ ದಾರಿಯನ್ನು ಸುಗಮವಾಗಿ ತಗೊಂಡು ಹೋಗ್ತಿದ್ದಂತೆ. ಮತ್ತೆ ಅವ್ರು ಮಾಡಿರೋ ಹಾರ್ಡ್ ವರ್ಕ್ ಗೊತ್ತಾಯ್ತು. ಅಪ್ಪಮ್ಮ ಇದ್ದ ಅವರ ಜೀವನ, ಅವ್ರು ಕಷ್ಟಪಟ್ಟು ಅವ್ರು ಮಾಡಿರೋದೆಲ್ಲ ಕೆಲಸದ ಪುಣ್ಯದ ಫಲವಾಗಿ ನಾವೀಗ ಹೀಗೆ ಇದ್ದೀವಿ ಅಂತ ಅನ್ಸುತ್ತೆ ಅಷ್ಟೇ. ಯಾರೋ ಒಬ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಸಾರಿ ಅಂತ ಹೇಳ್ಬೇಕು ಅಂತ? ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನನ್ನ ಮನೆಯವರಿಗೆ, ನನ್ನ ಫ್ಯಾಮಿಲಿಗೆ ಅಷ್ಟೇ ಥ್ಯಾಂಕ್ಸ್. ನನ್ಗೆ ಮನೆಯಲ್ಲೇ ಮೂಲ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ, ನೀವು ಹೊರಗಡೆ ಎಷ್ಟು ಮೆರೆದ್ರು ವೇಸ್ಟ್ ಅಲ್ಲ. ನೀವು ಹೊರಗಡೆ ಒಳ್ಳೆ ಕಿಂಗ್ ಆಗಿ ಮನೆಯಲ್ಲಿ ಇಲ್ಲಿ ಇಂಗು ತರ ಇದ್ರೆ ಅಷ್ಟೇ, ಸಾಂಬಾರ್ಗೆ ಮಾತ್ರ ಹಾಕ್ತಾರೆ, ಮತ್ತೆ ಯೂಸ್ ಆಗಲ್ಲ. ಅದಕ್ಕೋಸ್ಕರ ಮನೆಯವ್ರಿಗೆ ಮೇಯ್ನ್ ಥ್ಯಾಂಕ್ಸ್. ಅದೇ ಹೇಳಿದ್ನಲ್ಲ, ಅವರ ಹಾರ್ಡ್ ವರ್ಕ್ಗಳು, ಅವರು ಚೆನ್ನಾಗಿ ಇದ್ದಿದ್ದಕ್ಕೆ ಆ ದೇವರು ಪ್ರತಿಫಲ ತರ ಈ ತರ ಕೊಟ್ಟು ಈ ಬದುಕ್ತಿದ್ದೆ. ನಮ್ಮ ಮನೆಯವ್ರಿಗೆ ಎಲ್ರಿಗೂ ತಾಳ್ಮೆಯಲ್ಲಿ ಸಹಿಸ್ಕೊಂಡಿದ್ದಕ್ಕೆ, ನನ್ನ ತಡ್ಕೊಂಡಿದ್ದಕ್ಕೆ, ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಎಲ್ರಿಗೂ ನಾನು ನಮ್ಮನ್ನ ಪ್ರೀತಿ ಮಾಡಿದವ್ರಿಗೆ ಆಕ್ಚುಲಿ. ಅದೇ ಫ್ಯಾಮಿಲಿ ಅಂದ್ರೆ ಬಿಡಿದ್ದಿ ಅಲ್ವಾ. ಸ್ಪೆಷಲ್ ಥ್ಯಾಂಕ್ಸ್ ಅವಳಿಗೂ ಅಷ್ಟೇ. ಲೋನ್ ಮಾಡಿಸಿಕೊಟ್ಟದಕ್ಕೆ, ಲೋನ್ ಮಾಡಿಸಿಕೊಟ್ಟದಕ್ಕೆ, ಆರಾಮಾಗಿ ನನ್ನ ಜೊತೆ ಹೊಂದ್ಕೊಂಡು ಬದುಕ್ತಿರೋದಕ್ಕೆ, ಗೊತ್ತಾಯ್ತಾ. ನಮ್ಮ ಫೀಲ್ಡ್ ಅಲ್ಲಿ ಕಂಟಿನ್ಯೂಸ್ ಕೆಲಸಗಳಿರಲ್ಲ. ಹಾಗೆ ಆ ಎಲ್ಲ ಕಷ್ಟ ಬೇಸರದ ಸಿಚುವೇಶನ್ಗಳಿಗೆಲ್ಲ ಎಲ್ಲ ಹೆಗಲು ಕೊಟ್ಟು ನನ್ನ ಜೊತೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಆಗಿದ್ದ ಅವರು ಮನೆಯವರು ಎಲ್ರಿಗೂ. ಆಮೇಲೆ ಥ್ಯಾಂಕ್ಸ್ ಮತ್ತೆ ಏನಂತ ಹೇಳಿದ್ರೆ, ನಾವು ಕಾಮಿಡಿ ಕ್ರೆಡಿ ಫಸ್ಟ್ ಬಂದಾಗ ನಮ್ಮನ್ನ ಅಪ್ಕೊಂಡ್ರಲ್ಲ ಜನರು, ಅವ್ರಿಗೆ ಮೇಯ್ನ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಅವ್ರು ಇಷ್ಟಪಟ್ಟಿದ್ದಕ್ಕೆ, ಆವಾಗ ಆ ಶೋದಲ್ಲಿ ಹಿಟ್ ಆಗಿರೋದಕ್ಕೆ ಈಗಲೂ ಒಂದು 10 ವರ್ಷದಿಂದ ಈಗ ಒಂದು ಊಟ ಮಾಡ್ತಿದ್ವಿ ಅಂತ ಹೇಳಿದ್ರೆ ಫಸ್ಟ್ ನಮ್ಮನ್ನು ಇಷ್ಟಪಟ್ಟಿರೋ ಪ್ರೇಕ್ಷಕರಿಗೆ ಅವ್ರಿಗೆ ಮೇಯ್ನ್ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಆ ಟೈಮಲ್ಲಿ ವೋಟಿಂಗ್ ಮಾಡಿರೋರಿಗೆ ಪ್ರೀತಿಯಿಂದ, ಇವನು ನಮ್ಮೂರವನು, ನಮ್ಮ ಪರಿಚಯ ಇರೋನು, ನಮ್ಗೆ ಗೊತ್ತಿರೋನು ಅಂತ. ನಮ್ಮ ಕಡೆಯವ್ರು ಮಾತ್ರ ಅಲ್ಲ, ಆಲ್ ಓವರ್ ಕರ್ನಾಟಕದಲ್ಲೂ, ಕೆಲವು ಫಾರಿನ್ಲೂ ಎಷ್ಟೋ ಜನ ವೋಟ್ ಮಾಡಿದ್ದಾರೆ. ನಮ್ಮನ್ನು ಪ್ರೀತಿ ಮಾಡಿರೋ ಪ್ರೀತಿಯ ಹೃದಯವಂತರಿಗೆ ಎಲ್ರಿಗೂ ಥ್ಯಾಂಕ್ ಯು. ಅವರಿಂದಾಗಿ ಈಗಲೂ ಮುಖಕ್ಕೆ ಬಣ್ಣ ಹಚ್ಕೊಂಡು ದುಡಿತಾ ಇದ್ದೀವಿ. ಆ ಅವಕಾಶಕ್ಕೆ ಮೇಯ್ನ್ ಅವರೇ ಕಾರಣ. ಎಲ್ರಿಗೂ, ಮನೆಯವರಿಗೆ, ಫ್ಯಾಮಿಲಿ ಎಲ್ರಿಗೂ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್. ಸೊ ಕೊನೆಯದಾಗಿ ಯಾವಾಗ ನೋಡ್ಬೋದು ಲೇಡಿ ಗೆಟಪ್ ಅಲ್ಲಿ ಇನ್ನೊಂದ್ಸಲ ನಿಮ್ನ? ಈಗ ಬಿಟ್ರೆ ನೀವೇ ನೆಕ್ಸ್ಟ್ ಒಂದು ಎಪಿಸೋಡ್ ಮಾಡಿ, ಬಟ್ ಅದಕ್ಕೊಂದು ಪೇಮೆಂಟ್ ಫಿಕ್ಸ್ ಮಾಡಿ ಲೇಡಿ ಹಾಕೋಣ. ರೆಡಿ ಇದ್ದೀರಾ? ಇಲ್ಲ, ಲೇಡಿ ಮಾಡಿದ್ರೆ ತುಂಬಾ ಟೈಮ್ ಆಯ್ತು. ಬಟ್ ಅಲ್ಲ, ನನ್ನ ಕೆಲಸನೇ ಅದು. ಒಂದ್ ವೇಳೆ ಅಂತ ಆಪರ್ಚುನಿಟಿ ಸಿಕ್ಕರೆ ಮಾಡ್ಲೇಬೇಕು ನಾನು, ಗೊತ್ತಾಯ್ತಾ. ಅವಕಾಶಗಳಿದ್ದಾಗ ಮಾಡ್ತೀನಿ 100%. ಆಗ ಒಂದು 16 ಅಂತ ಹೇಳ್ಬೋದಿತ್ತು ಏಜ್, ಇವಾಗ ಒಂದು 60 ಹೇಳ್ತಾರ ಅಷ್ಟೇ, ಬೇರೆ ಏನಿಲ್ಲ. 60 ಹೇಳಲ್ಲ, ಅವಾಗ ಒಳ್ಳೆ ಮೇಕಪ್ ಮಾಡಿ ಚೆನ್ನಾಗಿ ಬರುವ ಆತರ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ. ಯಾವಾಗ ಮಾಡ್ತೀನಿ ಗೊತ್ತಿಲ್ಲ, ಅವಕಾಶಗಳು ಇರ್ಬೋದು, ಇನ್ನೂ ಬರ್ಬೋದು. ಕಲಾವಿದ್ರಲ್ವಾ, ಯಾವ ಪಾತ್ರ ಕೊಟ್ಟರು ಮಾಡಕ್ ನಾವು ರೆಡಿ ಇದೀವಿ, ಮಾಡ್ತೀವಿ. ಬಟ್ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀವಿ, ಅವಕಾಶಗಳು ಬರಲಿ. ಓಕೆ, ಇಷ್ಟು ಹೊತ್ತೊಂದು ಲಾಂಗ್ ಇಂಟರ್ವ್ಯೂ ಹೆಂಗ ಅನ್ಸ್ತು? ಚೆನ್ನಾಗಿತ್ತು, ಖುಷಿ ಆಯ್ತು. ತುಂಬಾ ಟೈಮ್ ಆದ್ಮೇಲೆ ನನಗೂ ಒಂದು ರೀಕಾಲ್ ಮಾಡಕ್ಕೆಲ್ಲ ಖುಷಿ ಆಯ್ತು. ಊರಲ್ಲಿ ಇದ್ದಾಗ ಆಯ್ತು. ಹೌದು, ಊರಲ್ಲೇ ಇದ್ದಾಯ್ತು. ಇವರು ಊರವ್ರೆ, ಅದರಿಂದ ತೊಂದರೆ ಇರಲಿಲ್ಲ, ಆರಾಮಾಗಿ ಕೂತ್ಕೊಂಡು ಮಾತಾಡಿದ್ವಿ. ಇಲ್ಲ ಅಂತ ಹೇಳಿದ್ರೆ ಕೆಲವು ನನಗೆ ಮಾದ್ರೆ ಭಯ ಇತ್ತು. ತುಂಬಾ ಗ್ಯಾಪ್ ಆದ್ಮೇಲೆ ಇಂಟರ್ವ್ಯೂ ಏನು ಪ್ರಶ್ನೆ ಕೇಳಿ ಸಾಯಿಸ್ತಾರೋ ಅನ್ನೋ ಒಂದು ಭಯ ಇತ್ತು. ಯಾಕಂತ ಹೇಳಿದ್ರೆ ಈಗ ಪ್ರಶ್ನೆಗಳು ಬೇಕಾಗಿರೋದೇ ನೇರವಾಗಿ ಹೋಗೋದಕ್ಕೆ ಹಿಂಗ್ ಹೋಗೋದು ಇಷ್ಟ ಆಗತ್ತೆ. ಆತರ ಇಲ್ಲದ್ರು ಕೇಳಿ ಸಾಯಿಸ್ತಿರೋ ಅಂತ ಭಯ ಇತ್ತು. ಪುಣ್ಯ ಕೇಳಿಲ್ಲ. ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಖುಷಿ ಆಯ್ತು ತುಂಬಾ ಟೈಮ್ ಆದ್ಮೇಲೆ. ಈಗ ಬಿರಿಯಾನಿ ಕೊಡಿಸ್ತೇನೆ ಹೇಳಿದ್ದಾರೆ, ಇನ್ನು ಅದು ಕೊಡಿಸಿದ್ರೆ ಫುಲ್ ಖುಷಿ ಆಗತ್ತೆ. ಆಕ್ಚುಲಿ ಕ್ವಶನ್ ಮಧ್ಯದಲ್ಲಿ ಅವ್ರು ರಾಂಗ್ ಹೇಳಿ ಅವ್ರು ಕೊಡಿಸ್ತೇನೆ ಅಂತ ಹೇಳಿದ್ರು. ನಂಗೆ ಬಿಟ್ಟಿದ್ದಾರೆ. ಹಸಿವಿಲ್ಲ ರೀ, ಕೆಲಸ ಮುಖ್ಯ ನಂಗೆ, ಹಸಿವು ಆಮೇಲೆ. ಥ್ಯಾಂಕ್ ಯು ಸೋ ಮಚ್. ಕರೆದು ಕೂಡಲೇ ಬಂದು ಇಷ್ಟು ಹೊತ್ತು ಓಪನ್ ಅಪ್ ಆಗಿ ಮಾತಾಡಿದ್ದಕ್ಕೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಗೂ ಖುಷಿ ಮರ್ಯಾದಿದೆ ಪರಪ್ಪ. ಇವರು ಊರವ್ರೆ. ಅದೇ ಮೊದ್ಲು ನೋಡಿದ್ ನೆನಪು ನನಗೆ. ಡೈರೆಕ್ಟರ್ ಆಗ್ಬೇಕಂತ ಬಂದವರು ಈಗ ಇಲ್ಲಿ ಆಂಕರ್ ಆಗಿದ್ದಾರೆ. ಅವರ ಜೀವನ ಹಾಗೆ ಕಲಾವಿದರಾಗಿ ಮಾಡ್ತಾ ಇದ್ದಾರೆ. ಹಾಗೆ ಮೊದ್ಲೇ ಪರಿಚಯ ಇತ್ತು. ಒಂದು ಸಿನಿಮಾಕ್ಕೆ ಡೇಟ್ ಕೇಳಿದ್ರು, ಪಾಪ ನಾನು ಅವಾಗ ಬಿಸಿ ಇದ್ದ ಕೊಟ್ಟಿಲ್ಲ. ಈಗ ಇವತ್ತು ಅದಕ್ಕೆ ಆ ಡೇಟ್ ಅನ್ನು ಇವತ್ತು ಕೊಟ್ಟು ಕಾರ್ಯಕ್ರಮ ಮಾಡಿದ್ದೇನೆ. ಅಲ್ಲಿಗೆ ಥ್ಯಾಂಕ್ ಯು. ತಥಾಸ್ತು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಿಮ್ ಟೈಮ್ ನ ನಮ್ಗೆ ಕೊಟ್ಟು ಇಷ್ಟು ಓಪನ್ ಅಪ್ ಆಗಿ ಮಾತಾಡೋದಕ್ಕೆ ತುಂಬಾ ಖುಷಿ ಆಯ್ತು. ಟೈಮ್ ಕೊಟ್ಟಿದ್ದಕ್ಕೆ ಟೈಮ್ ವಾಚ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಎಲ್ರಿಗೂ ಧನ್ಯವಾದ. ಹೀಗೆ ಪ್ರೀತಿಯಿಂದ ಸಪೋರ್ಟ್ ಮಾಡ್ತೀರಿ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಬಿಯಾಂಡ್ ಲಿಮಿಟ್ಸ್ ಅಲ್ಲಿ ಒಂದಷ್ಟು ಸುದೀರ್ಘ ಮಾತು ಅಂತ ಹೇಳ್ಬೋದು. ಹಿತೇಶ್ ಅವರು ಏನು ಅನ್ನೋದನ್ನ ಸ್ಟೇಜ್ ಮುಂದೆ ನಾವೆಲ್ಲ ನೋಡಿದ್ವಿ. ಬಟ್ ಇವತ್ತು ಸ್ವಲ್ಪ ತೆರೆದ ಬುಕ್ಕು ರೀತಿ ಓಪನ್ ಅಪ್ ಆಗಿ ಹಿತೇಶ್ ಅವರಂದ್ರೆ ಯಾರು ಅನ್ನೋದು ನಿಮ್ಗೆಲ್ಲ ಈ ಎಪಿಸೋಡ್ ಅಲ್ಲಿ ಡೀಟೇಲ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಮುಂದೆ ಇಂಥದ್ದೇ ಒಂದು ಸ್ಪೆಷಲ್ ಆದ ಗೆಸ್ಟ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ನಮಸ್ಕಾರ.